ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾವುದೇ ರೀತಿ ಹೇರ್ ಕಲರ್ನ ಬಳಸದೆ ಡೀಪಾಗಿ ಹೇರ್ ಕಲರ್ ಮತ್ತು ಕಂಡೀಷನ್ ಆಗೋದಕ್ಕೆ ಮೆಹಂದಿನ ಯಾವ ರೀತಿ ಬಳಸೋದು ಅಂತ ನಾನು ಇವತ್ತು ಶೇರ್ ಮಾಡತ್ತೀನಿ. ಮೊದಲು ಮೆಹಂದಿನ ಕಲಿಸೋದಕ್ಕೆ ಒಂದು ಡಿಕಾಕ್ಷನನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ತುರಿದಿಟ್ಕೊಂಡಿರುವಂಥ ಬೆಟ್ಟದ ನೆಲ್ಲಿಕಾಯಿ ಒಂದು 2ರಿಂದ 3, ಅದಾದಮೇಲೆ ಒಂದು ಸ್ವಲ್ಪ ರೋಸ್ ಪೆಟಲ್ಸ್, ಅದಾದಮೇಲೆ ಸ್ವಲ್ಪ ಬೇವಿನ ಎಲೆ, ಅದಾದಮೇಲೆ ಒಂದು ಸ್ವಲ್ಪ ತುಳಸಿ ಎಲೆ, ಅದಾದಮೇಲೆ ಸ್ವಲ್ಪ ದಾಸವಾಳದ ಎಲೆ, ದಾಸವಾಳದ ಹೂವು. ಮೊದಲಿಗೆ ಒಂದು ಪಾತ್ರೆಗೆ 1-2 ಗ್ಲಾಸಷ್ಟು ನೀರು ಹಾಕೋಬೇಕು. ನೀರು ಹಾಕಿ ಇದಕ್ಕೆ ನಾವು 1ರಿಂದ 1.5 ಸ್ಪೂನಷ್ಟು ಟೀ ಪುಡಿನ, ನೀವು ಯಾವುದಾದ್ರೂ ಟೀ ಪುಡಿನ ಹಾಕೋಬೇಕು. ಇದಕ್ಕೆ ನಾವು ಇಟ್ಕೊಂಡಿರುವಂಥ ದಾಸವಾಳ ಹೂವು, ಎಲೆ, ಆಮೇಲೆ ರೋಸ್ ಪೆಟಲ್ಸ್, ದಾಸವಾಳದ ಎಲೆ, ಇದನ್ನೆಲ್ಲನೂ ಹಾಕೋಬೇಕು. ದಾಸವಾಳದ ಹೂವು ಆಗಿರ್ಬೋದು, ಎಲೆ ಆಗಿರ್ಬೋದು, ಹೇರನ್ನು ಕಂಡೀಷನ್ ಮಾಡೋದಕ್ಕೆ, ಆಮೇಲೆ ಸಿಲ್ಕಿ ಸ್ಮೂತ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೈತಿ. ಏನಾದರೂ ಡ್ರ್ಯಾಂಡ್ರಫ್ ಇತ್ತು ಅಂದರೆ ಅದನ್ನು ಕಡಿಮೆ ಮಾಡೋದಕ್ಕೆ ಬೇವಿನೆಲೆ ಹೆಲ್ಪ್ ಮಾಡ್ತೈತಿ. ಇದರೊಳಗಿರುವಂಥ ನ್ಯಾಚುರಲ್ ಕಲರ್ ಮೆಹಂದಿ ಕಲರನ್ನು ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತೈತಿ. ಅಷ್ಟೇ ಕಂಡೀಷನ್ ಆಗಿಯೂ ಇರ್ತೈತಿ. ಇದಕ್ಕೆ ಬೆಟ್ಟದ ನೆಲ್ಲಿಕಾಯಿನ ಹಾಕೋದ್ರಿಂದ ಮೆಹಂದಿ ಕಲರನ್ನು ಇನ್ಕ್ರೀಸ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಇದ್ರ ಬದಲು ಬೇಕು ಅಂತಂದ್ರೆ ನೀವು ಇದಕ್ಕೆ ನಿಂಬೆ ಹಣ್ಣನ್ನು ಕೂಡ ಬಳಸ್ಕೋಬೋದು. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದ್ರೊಳಗೆ ನಾವು ಹಾಕಿರುವಂಥ ನೀರು ಏನಿರ್ತೈತಿ, 2 ಗ್ಲಾಸಷ್ಟು ನೀರು ಹಾಕಿದರೆ ಅದು 1 ಗ್ಲಾಸ್ ಆಗುವಷ್ಟು ಇದನ್ನು ಚೆಂದಾಗಿ ನಾವು ಕುದಿಸ್ಕೋಬೇಕು. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾವಿಲ್ಲಿ ಮೆಂತ್ಯನ ಹಾಕ್ಕೊಳತ್ತೀವಿ. ಇದಕ್ಕೆ ಬೇಕು ಅಂತಂದ್ರೆ ಸೀಗೆಕಾಯಿನೂ ಯೂಸ್ ಮಾಡ್ಬೋದು. ಈ ರೀತಿ ಇದು ಚೆನ್ನಾಗಿ ಕುದ್ದು ಅರ್ಧದಷ್ಟು ಆದ್ಮ್ಯಾಗ ಇದನ್ನು ಒಂದು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡಬೇಕು. ಜಾಸ್ತಿ ಇದನ್ನು ತಂಪಾಗೋದಕ್ಕೆ ಬಿಡಬಾರ್ದು. ಇದನ್ನು ಸ್ವಲ್ಪ ಬಿಸಿ ಇರುವಾಗ ನಾವು ಇದನ್ನು ಮೆಹಂದಿನ ಕಲಿಸ್ಬೇಕು. ಇದಕ್ಕೆ ನಿಮಗೆ ಯಾವ್ದು ಇಷ್ಟನೋ ಆ ಒಂದು ಮೆಹಂದಿನ ತೊಗೋಬೋದು, ನಿಮ್ಗೆ ಇಷ್ಟ ಆಗಿರುವಂಥದ್ದು. ಈ ರೀತಿ ನಾವು ಐರನ್ದ ಪಾಟ್ ತೊಗೊಂಡು ಇದರೊಳಗೆ ಮೆಹಂದಿ ಕಲಿಸೋದ್ರಿಂದ ನಮಗೆ ನ್ಯಾಚುರಲ್ ಆಗಿನ ಹೇರ್ನ ಕಲರ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಡೀಪಾಗಿ ಹೇರ್ನ ಕಲರ್ ಮಾಡ್ತೈತಿ. ಸೊ ಆದಷ್ಟು ಇದರೊಳಗೆ ನಾವು ಮೆಹಂದಿನ ಕಲಿಸ್ಕೋಬೇಕು. ಇದಕ್ಕೆ ನಾನಿಲ್ಲಿ 2 ಸ್ಪೂನಷ್ಟು ಬೆಟ್ಟದ ನೆಲ್ಲಿಕಾಯಿ, ಅದಾದಮೇಲೆ ಒಂದು ಕರಿಬೇವನ್ನ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರುವಂಥದ್ದನ್ನು ಈ 2 ಸ್ಪೂನಷ್ಟು ಹಾಕ್ಕೊಳತ್ತೀನಿ. ಮೆಹಂದಿನ ನೀವು ಎಷ್ಟು ಹೇರ್ ಲೆಂತ್ ಇರ್ತೈತಿ ಅದನ್ನು ನೋಡಿ ನೀವು ತೊಗೋಬೇಕು. ಅದಾದಮೇಲೆ ಒಂದು 4ರಿಂದ 5 ಲವಂಗನ ಈ ರೀತಿ ಸ್ವಲ್ಪ ಕ್ರಷ್ ಮಾಡಿ ಇಟ್ಕೊಂಡಿರುವಂಥದ್ದನ್ನು ಹಾಕ್ಕೊಳತ್ತೀನಿ. ಇದನ್ನು ಹಾಕೋದ್ರಿಂದ ಡೀಪಾಗಿ ಕಲರ್ ಬರ್ತೈತಿ ಮೆಹಂದಿಗೆ. ಇವಾಗ ಇದಕ್ಕೆ ಸ್ವಲ್ಪ ನಾವು ಇಟ್ಕೊಂಡಿರುವಂಥದ್ದು ಸ್ವಲ್ಪ ಬಿಸಿಯಾಗಿರುವಾಗಲೇ ಈ ರೀತಿ ಕಲಿಸೋದ್ರಿಂದ ನಾವು ಕಲಿಸುವಂಥ ಮೆಹಂದಿ ಸ್ವಲ್ಪ ಡಾರ್ಕಾಗಿ ಕಲರ್ ಬರೋದಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ನಾವು ಇದನ್ನು ತಂಪಾದ್ಮೇಲೆ ಕಲಿಸಿದ್ವಿ ಅಂದರೆ ಅಷ್ಟು ಕಲರ್ ಬಿಡೋದಕ್ಕೆ ಅದು ಹೆಲ್ಪ್ ಮಾಡೋದಿಲ್ಲ. ಸೊ ಈ ರೀತಿ ಸ್ವಲ್ಪ ಬಿಸಿಯಾಗಿರುವಾಗಲೇ ನಾವು ಮೆಹಂದಿನ ಕಲಿಸಿದ್ರಿಂದ ಅದು ಆಕ್ಸಿಡೈಸ್ ಆಗೋದಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಈ ರೀತಿ ಇದನ್ನ ಕಲಿಸಿ ನಾವು ಇದನ್ನು ಕಂಪ್ಲೀಟಾಗಿ ಓವರ್ ನೈಟ್ ಇದನ್ನು ಬಿಡಬೇಕು. ಇದು ಬಿಟ್ಟ ಮೇಲೆ ಈ ರೀತಿ ಕಂಪ್ಲೀಟಾಗಿ ಮೆಹಂದಿ ಎಲ್ಲ ಈ ರೀತಿ ಕಪ್ಪಗಾಗಿರ್ತೈತಿ. ಇದು ಐರನ್ ಒಳಗೆ ನಾವು ಕಲಿಸಿರೋದ್ರಿಂದ ಈ ರೀತಿ ಆಗಿರ್ತೈತಿ. ಸೊ ಇದು ಯಾರಿಗಾದ್ರೂ ಪ್ರೀಮೆಚೂರ್ ಹೇರ್ ಗ್ರೇಯಿಂಗ್ ಇತ್ತು ಅಂದರೆ ಅವರಿಗೆ ಇದು ಈ ರೀತಿ ಹಚ್ಕೊಳ್ಳೋದ್ರಿಂದ ಬೆಸ್ಟ್ ಅಂತಲೇ ಹೇಳ್ಬೋದು. ಇದಕ್ಕೆ ಎಕ್ಸ್ಟ್ರಾ ಕಂಡೀಷನ್ ಏನಾದರೂ ಬೇಕು ಅಂತಂದರೆ ನೀವು ಇದಕ್ಕೆ ಎಗ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಅಲೋವೆರಾ ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಇದನ್ನು ಹಂಗನ ಯೂಸ್ ಮಾಡ್ಬೋದು. ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸಿಂದ ಇದು ಆಲ್ಮೋಸ್ಟ್ ಎಲ್ಲ ಕಂಡೀಷನ್ ಆಗಿಯೇ ಇರ್ತೈತಿ. ಯಾರಿಗಾದ್ರೂ ಹೇರ್ ಗ್ರೇಯಿಂಗ್ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅಥವಾ ಪ್ರೀಮೆಚೂರ್ ಹೇರ್ ಗ್ರೇಯಿಂಗ್ ಇತ್ತು ಅಂದರೆ ಇದನ್ನು ಈ ರೀತಿ ನಾವು 15 ಡೇಸ್ ಒನ್ಸ್ ಹಚ್ಕೊಳ್ಳೋದ್ರಿಂದ ಸ್ವಲ್ಪ ನಮ್ಗೆ ಈ ಗ್ರೇಯಿಂಗ್ ಪ್ರಾಬ್ಲಮ್ಮು ಕಡಿಮೆ ಆಗೋದಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಆಮೇಲೆ ಇದನ್ನು ಹೇರ್ ರೂಟಿಂದ ಟಿಪ್ವರೆಗೂ ನೀಟಾಗಿ ನಾವು ಹಚ್ಕೋಬೇಕು. ಅದಾದಮೇಲೆ ಇದನ್ನು ಅಟ್ಲೀಸ್ಟ್ ಇದನ್ನು ನಾವು 5 to 6 hours ಆದರೂ ಬಿಡಬೇಕು. ಅದಾದಮೇಲೆ ನಾವು 5 to 6 hours ಬಿಟ್ಟ ಮ್ಯಾಗ ಹೇರ್ ವಾಶ್ ಮಾಡಿ ಕಂಪ್ಲೀಟಾಗಿ ಒಂದು ದಿವಸ ಇದಕ್ಕೆ ಹೇರ್ ಆಯಿಲ್ ಮಾಡೋದಕ್ಕೆ ಹೋಗಬಾರ್ದು. 1 ಡೇ ಹಾಗೆ ಬಿಡೋದ್ರಿಂದ ನಾವು ಹಚ್ಚಿರುವಂಥ ಮೆಹಂದಿ ಕಲರ್ ಸ್ವಲ್ಪ ಡಾರ್ಕ್ ಆಗೋದಕ್ಕೆ ಹೆಲ್ಪ್ ಆಗ್ತೈತಿ. ನಾವೇನಾದರೂ ಆಯಿಲಿಂಗ್ ಮಾಡಿದ್ವಿ ಅಂದರೆ ಅದು ಮೆಹಂದಿ ಕಲರ್ ಡಾರ್ಕ್ ಆಗೋದಿಲ್ಲ. ಸೊ ಈ ರೀತಿ ಅದಕ್ಕೆ 1 ದಿವಸ ಕಂಪ್ಲೀಟಾಗಿ ಹೇರ್ನ ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ನೀವು ಬೇಕಿದ್ರೆ ಹೇರ್ ಆಯಿಲಿಂಗ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಹೆಂಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ನಾ ಮಾಡೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರ್ತೈತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.